ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಇವತ್ತು ನಾನೊಂದು ಈಸಿಯೆಸ್ಟ್ ಬ್ರೇಕ್ಫಾಸ್ಟ್ ಅನ್ನ ಮಾಡ್ತೇನೆ ನಮ್ಮ ಮಂಗಳೂರು ಸ್ಟೈಲಲ್ಲಿ. ಪಚ್ಚೆ ಹೆಸರಿನ ಒಂದು ಒಗ್ಗರಣೆ, ಇದನ್ನ ಪದಂಜಿ ಅಂತ ಹೇಳ್ತಾರೆ ತುಳುವಲ್ಲಿ. ಇದರೊಟ್ಟಿಗೆ ಕಾಂಬಿನೇಷನ್ ಅವಲಕ್ಕಿ. ನೋಡಿ, ಅವಲಕ್ಕಿ ಸೂಪರ್ ಆಗಿ ಬಂದಿದೆ. ಇದನ್ನ ಹೇಗೆ ಮಾಡೋದು ಅಂತ ನೋಡುವ ಇವತ್ತಿನ ವಿಡಿಯೋದಲ್ಲಿ. ಇದನ್ನ ರಾತ್ರಿ ನಾನು ಮಲಗುವಕ್ಕಿಂತ ಮೊದಲೇ ನೆನೆ ಹಾಕಿದ್ದೆ. ಈಗ ನೋಡಿ ಚಂದ ಉಬ್ಬಿ ಬಂದಿದೆ. ಒಂದು 8 ರಿಂದ 10 ಗಂಟೆ ಹಾಕಿದರೆ ಚೆನ್ನಾಗಿ ಬೇಯ್ತದೆ, ಇಲ್ಲಾಂದರೆ ಬೇವು ತುಂಬ ಹೊತ್ತಾಗ್ತದೆ. ಇದು ನಾನೀಗ ಕುಕ್ಕರಲ್ಲಿ ಮಾಡ್ತಾ ಇಲ್ಲ, ಅದಕ್ಕೆ ನೆನೆ ಹಾಕಿದ್ದು. ಇದನ್ನು ಈಗ ಚಂದ ತೊಡಿಬೇಕು. ಇದನ್ನು ಬೇಯಲಿಕ್ಕೆ ಇಡುವ. ಯಾವ ಪಾತ್ರೆ ಆದರೂ ತಗೊಳ್ಬೋದು. ತುಂಬ ಸಿಂಪಲ್ ಇದು. ನಮ್ಮ ಮಂಗಳೂರು ಸೈಡೆಲ್ಲ ಇದನ್ನು ಬೆಳಗ್ಗೆಗೆ ತಿಂಡಿಗೆ ಮಾಡ್ತಾರೆ. ನೀವು ಹೋಟ್ಲಲ್ಲೆಲ್ಲ ಹೋದರೆ ಇದು ಪದಂಜಿ ಬಜ್ಜಿಲು ಅಂತ ಒಂದು ಕಾಂಬಿನೇಷನ್ ಸಿಗ್ತದೆ. ಸೊ ಅದನ್ನು ಮಾಡೋದು ಹೇಗೆ ಅಂತ ನೋಡುವ ಈಗ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿ ಮಾಡಲಿಕ್ಕೆ, ನಮಗೆ ಸ್ಪೀಡಾಗಿ ಮಾಡಲಿಕ್ಕೆ ಆಗ್ತದೆ, ತುಂಬ ಕೆಲಸ ಅಂತ ಇಲ್ಲ. ಹಾಗೆ ಇದು ಒಳ್ಳೆ ಪ್ರೋಟೀನ್ ಇರುವಂತಹ ಆಹಾರ, ನಮ್ಮ ಹೆಲ್ತಿಗೆ ಒಳ್ಳೆಯದು. ಇದಕ್ಕೆ ಬೇಯಲಿಕ್ಕೆ ತಕ್ಕಷ್ಟು ನೀರು ಹಾಕುವ. ಇದು ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಮತ್ತು ಡೈಜೆಷನ್ಗೆಲ್ಲ ತುಂಬ ಒಳ್ಳೆಯದು. ಆ್ಯಕ್ಚುಲಿ ತುಳುವಲ್ಲಿ ಪಚ್ಚೆ ಹೆಸರಿಗೆ ಪದಂಜಿ ಅಂತ ಹೇಳೋದು. ಹಾಗೆ ಹೋಟ್ಲಲ್ಲೆಲ್ಲ ಪದಂಜಿ ಬಜ್ಜಿಲ್ ಅಂತ ಇರೋದು. ನಮ್ಮ ಮಂಗಳೂರಿನ ತುಳು ಭಾಷೆಯಲ್ಲಿ ಅದಕ್ಕೆ ಪದಂಜಿ ಅಂತ ಹೇಳೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ಒಂದು ಹಸಿಮೆಣಸನ್ನು ಈ ಥರ ಸಿಗಿದು ಹಾಕಬೇಕು. ಸ್ವಲ್ಪ ಅರಸಿನ, ತುಂಬ ಹಾಕೋದೇನು ಬೇಡ. ಒಂದಿಷ್ಟು ಬೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೊಂದು ಸ್ವಲ್ಪ ಹೊತ್ತು ಬೇಕು ಬೇಯಲಿಕ್ಕೆ. ನೆನೆ ಹಾಕದಿದ್ದರೆ ಈ ಥರ ಮಾಡಲಿಕ್ಕೆ ತುಂಬ ಹೊತ್ತು ಬೇಕಾಗ್ತದೆ. ಸೊ ನೀವು ನೆನೆ ಹಾಕದಿದ್ದರೆ ಕುಕ್ಕರಲ್ಲಿ ಮಾಡೋದು ಒಳ್ಳೆಯದು. ಬೇಯಿಸುವಾಗ ಮತ್ತೆ ಪಾತ್ರೆಗೆ ಹಾಕಿ. ನಾವು ನೆನೆ ಹಾಕಿದ ಕಾರಣ ಇದು ಈಸಿ ಆಗ್ತದೆ. ಹಾಗಂತ ನೀವು ಮೊಳಕೆ ಬರೆಸಿದ್ರೆ ತುಂಬ ಟೇಸ್ಟ್ ಆಗ್ತದೆ. ಅದು ಹೆಲ್ತಿಗೂ ಒಳ್ಳೆಯದು, ಮೊಳಕೆ ಬರೆಸಿ ಹಸಿ ತಿನ್ನೋದು. ಅದನ್ನೇ ನಾವು ಈ ಥರ ಉಪ್ಪುಗರಿ ಮಾಡಿದರೆ ತುಂಬ ಟೇಸ್ಟ್ ಆಗ್ತದೆ. ಇನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸುವ. ಸ್ವಲ್ಪ ಗ್ಯಾಪ್ ಇಡಬೇಕು, ಯಾಕಂದರೆ ಅದು ಮೇಲೆ ಉಕ್ಕಿ ಬರ್ತದೆ. ಪಕ್ಕ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬಿಸಿ ನೀರನ್ನು ಕಾಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಇದು ಯಾಕೆ ಅಂದರೆ ಎಲ್ಲಾದರೂ ನೀರು ಕಡಿಮೆ ಆದರೆ ಇದನ್ನು ಇದಕ್ಕೆ ಹಾಕಿದ್ರೆ ಆಯಿತು, ಇಲ್ಲಾಂದರೆ ಮತ್ತೆ ತಣ್ಣೀರು ಹಾಕಿದರೆ ಬೇಯಲಿಲ್ಲ ಅಂತ ಮತ್ತೆ ತುಂಬ ಹೊತ್ತು ಬೇಕಾಗ್ತದೆ. ಅದಕ್ಕೆ ಬಿಸಿ ನೀರನ್ನು ಇಟ್ಟದ್ದು. ಇದು ನನ್ನ ಗಂಡನ ಒಂದು ಐಡಿಯಾ, ಆಯಿತಾ. ಅವಲಕ್ಕಿ ಮಾಡಲಿಕ್ಕೆ ಒಂದಿಷ್ಟು ಕಾಯಿ ತಗೊಂಡಿದ್ದೇನೆ. ನಾವೀಗ ಇಬ್ಬರಿಗೆ ಮಾಡ್ತಾ ಇರೋದು, ಇಷ್ಟು ಸಾಕಾಗ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಅರಸಿನ, ಒಂದು ಹಸಿಮೆಣಸು ತಗೊಂಡಿದ್ದೇನೆ. ಅದನ್ನು ಸರಿ ನುರಿಬೇಕು. ಈ ಥರ ನುರಿದ್ರೆ ಅದು ಅದರ ಪರಿಮಳ ಬರ್ತದೆ, ಖಾರ ಕೂಡ ಬರ್ತದೆ. ಖಾರ ಬೇಕು ಅಂದರೆ ನೀವು ಇನ್ನೂ ಹಾಕ್ಬೋದು. ಒಂದು ಸ್ವಲ್ಪ ಸಕ್ಕರೆ. ಅವಲಕ್ಕಿಗೆ ಸರಿ ಒಗ್ಗರಣೆ ಹಾಕಬೇಕು, ಅದಕ್ಕೆ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ. ಈ ಎಲ್ಲ ಥರದ ತಿಂಡಿಗಳಿಗೆ ಒಗ್ಗರಣೆ ತುಂಬ ಇಂಪಾರ್ಟೆಂಟ್. ಉದ್ದಿನ ಬೇಳೆ ಹಾಕ್ಕೊಂಡಿದ್ದೇನೆ, ಸಿವೆ, ಸಣ್ಣ ತುಂಡು ಮೆಣಸು. ಇದು ಮತ್ತೆ ನಮ್ಮ ಮನೆಯಲ್ಲೆಲ್ಲ ಯಾವಾಗ ಮಾಡೋದಂದರೆ ಉಪವಾಸದ ದಿನ, ಉಪವಾಸದ ತಿಂಡಿ ಪಚ್ಚೆ ಹೆಸರು. ಆವಾಗ ನಮಗೆ ಸುಸ್ತಿಗೂ ಆಗ್ತದೆ, ಒಳ್ಳೆಯದಾಗ್ತದೆ. ಮತ್ತು ಅದಕ್ಕೊಂದು ಕಾಂಬಿನೇಷನ್ ಅವಲಕ್ಕಿ. ಇದಕ್ಕೆ ನೋಡಿ ನೀರುಳ್ಳಿ ಬೆಳ್ಳುಳ್ಳಿ ಅಂತ ಇಲ್ಲ. ಸೊ ಉಪವಾಸದ ದಿನ ಶನಿವಾರ ಗುರುವಾರ ಎಲ್ಲ ಈ ತಿಂಡಿ ಇರ್ತದೆ ಯೂಶ್ವಲಿ ನಮ್ಮ ಮಂಗಳೂರು ಸೈಡ್. ಉದ್ದಿನ ಬೇಳೆ ಕೆಂಪಾಗಿ ಸಾಸಿವೆ ಹೊಟ್ಟುತ್ತಾ ಇದೆ ಚಟಪಟ ಅಂತ. ಅದಕ್ಕೆ ಬೇವಿನ ಸೊಪ್ಪು ಹಾಕುವ, ಕರಿಬೇವಿನ ಸೊಪ್ಪು ಹಾಕುವ. ಈಗ ನೋಡಿ, ಬೆಳಗಿನ ತಿಂಡಿಗೆ ಬ್ರೇಕ್ಫಾಸ್ಟ್ ರೆಡಿ, ಈಸಿಯಾಗಿ ಮಾಡಲಿಕ್ಕೆ ಆಗ್ತದೆ. ಮುಕ್ಕಾಲು ಭಾಗ ಪಚ್ಚೆ ಹೆಸರು ಬೆಂದಿದೆ. ಆವಾಗ ನಾವು ತೆಂಗಿನಕಾಯಿ ತುರಿ ಹಾಕಬೇಕು. ತೆಂಗಿನಕಾಯಿ ತುರಿ ಕೂಡ ಸರಿಯಾಗಿ ಬಿಸಿಯಾಗಿ ಚಂದ ಬೇಯಬೇಕು, ಇಲ್ಲಾಂದರೆ ಹಾಳಾಗ್ತದೆ ಅದು. ಅದನ್ನು ಹಾಕಿ ಚಂದ ಒಂದು ಸತಿ ಮಿಕ್ಸ್ ಮಾಡಬೇಕು. ಆಲ್ಮೋಸ್ಟ್ ಬೇಯ್ತಾ ಬಂದಿದೆ ಪಚ್ಚೆ ಹೆಸರು. ಅದರ ನೀರೆಲ್ಲ ಆರಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸುವ. ಇದು ಒಂದು ಸತಿ ಬಿಸಿ ಬಿಸಿ ಎಣ್ಣೆ ಸರಿ ಮಿಕ್ಸ್ ಮಾಡಬೇಕು.
ಇದು ನನ್ನ ಮಗನಿಗೆ ತುಂಬ ಇಷ್ಟ, ನನಗೂ ತುಂಬ ಇಷ್ಟ, ಹಸ್ಬೆಂಡ್ಗೂ ತುಂಬ ಇಷ್ಟ. ಅವಲಕ್ಕಿ ಅಂದರೆ ಪಂಚ ಪ್ರಾಣ. ನಮ್ಮಲ್ಲಿ ಅವಲಕ್ಕಿಯನ್ನು ಬೇರೆ ಬೇರೆ ರೀತಿಯಲ್ಲಿ ತಿಂತಾರೆ. ಅವಲಕ್ಕಿಗೆ ಕಾಫಿ ಹಾಕಿ ತಿಂತಾರೆ, ಅವಲಕ್ಕಿಗೆ ಸಾಂಬಾರು ಹಾಕಿ ತಿಂತಾರೆ, ಅವಲಕ್ಕಿಗೆ ಟೀ ಹಾಕಿ ತಿನ್ನೋರಿದ್ದಾರೆ. ಅವಲಕ್ಕಿ ಮೊಸರು ಮಿಡಿ ಉಪ್ಪಿನಕಾಯಿ ಸೂಪರ್. ಅವಲಕ್ಕಿ ಹಾಕೊಳ್ಳುವ. ಇದು ನೋಡಿ ಒಳ್ಳೆ ತೆಳ್ಳಗಿನ ಅವಲಕ್ಕಿ, ಹಾಗೆ ಸಾಫ್ಟು ಇದೆ, ತುಂಬ ಟೇಸ್ಟಿಯಾಗಿರ್ತದೆ. ಇದು ಗ್ರಾಮ ರಾಜ್ಯದಲ್ಲಿ ತಗೊಂಡದ್ದು, ಎಲ್ಲ ಕಡೆ ಸಿಗುವುದಿಲ್ಲ ಈ ಥರದ್ದು. ನೋಡಿ ಇದೀಗ ಬೆಂದಿದೆ. ಲಾಸ್ಟ್ ಸ್ಟೇಜು ಒಗ್ಗರಣೆ ಸರಿ ಆಗ್ಬೇಕು. ಇದಕ್ಕೆ ತೆಂಗಿನೆಣ್ಣೆ, ಒಗ್ಗರಣೆ, ಉದ್ದಿನ ಬೇಳೆ ತಗೊಂಡಿದ್ದಾನೆ. ಒಗ್ಗರಣೆಯಲ್ಲೇ ಇರೋದು ಇಂಥ ತಿಂಡಿಗಳೆಲ್ಲ. ಸ್ವಲ್ಪ ಸಾಸಿವೆ, 2 ಕೆಂಪು ಮೆಣಸು, ಸಾಸಿವೆ ಸಿಡಿತಾ ಇದೆ. ಕರಿಬೇವಿನ ಸೊಪ್ಪು ಹಾಕುವ, ಅದೊಂದು ಸತಿ ಫ್ರೈ ಆಗಲಿ. ಉದ್ದಿನ ಬೇಳೆ ಕೆಂಪಾಗಬೇಕು. ನೋಡಿ ಪರಿಮಳ ಆಯಿತು ಒಗ್ಗರಣೆ. ಈ ಪಚ್ಚೆ ಹೆಸರಿಗೆ ಇದನ್ನು ಹಾಕುವ. ತೆಂಗಿನಕಾಯಿ ಅರಪ್ಪಿಗೆ ಅವಲಕ್ಕಿಯನ್ನು ಸರಿ ಮಿಕ್ಸ್ ಮಾಡಿ ಇವಾಗ ಅದು ಒಳ್ಳೆ ಪಾಕ ಬಂದಿದೆ. ಅವಲಕ್ಕಿ ಇದಕ್ಕೆ ಮೊಸರಿದ್ದರೆ ಇನ್ನೂ ಸೂಪರ್ ಆಗ್ತದೆ. ಸ್ವಲ್ಪ ಹಾಕ್ತೇನೆ ಹೆಸರು. ಹೇಗಾಗಿದೆ ಅಂತ ಟೇಸ್ಟ್ ಮಾಡ್ತೇನೆ. ಇದೆರಡು ಈ ಥರ ಮಿಕ್ಸ್ ಮಾಡಬೇಕು, ಆವಾಗ ಟೇಸ್ಟ್ ಜಾಸ್ತಿ ಚೆನ್ನಾಗಿದೆ. ತುಂಬ ಟೈಮ್ ಆಯಿತು ಮಾಡಿದೆ ನಾವು. ಸೂಪರ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೇನೆ, ಇದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗಾಗ್ತದೆ ಅಂತ ನೋಡಿ. ಬರೀ ಮಂಗಳೂರಿನವರಲ್ಲ, ಬೇರೆ ಕಡೆ ಎಲ್ಲ ಕರ್ನಾಟಕದ ಎಲ್ಲ ಭಾಗದವರು ಇದನ್ನು ನೋಡಿ ಟ್ರೈ ಮಾಡಿ. ಸೂಪರ್ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.